ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಟೆಕ್ ಸಮಿಟ್ಗೆ ಬಂದಿದ್ದೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇಲ್ಲ, ಬಟ್ ಏನೇನು ಆಗತ್ತೆ, ಜೊತೆಗೆ ಅವರಲ್ಲಿ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಅದೆಲ್ಲದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಯಾರೆಲ್ಲ ಟೆಕ್ನಾಲಜಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿರ್ತೀರಾ ಅಂಥವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬನ್ನಿ ನೋಡೋಣ. ಅಪಾರ ಅಂತ ಹೇಳಿದ್ರೆ ಅನ್ಬೌಂಡ್ ಅನ್ನುವಂಥ ಕ್ಯಾಪ್ಷನನ್ನು ಇಟ್ಕೊಂಡು ಇವತ್ತು ಟೆಕ್ ಸಮಿಟ್ ಏನು ನಡೀತಾ ಇದೆ ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಾವು ಸೆಕೆಂಡ್ ಡೇ ಬಂದಿದ್ದೀವಿ, ಇನ್ನೂ ಒಂದು ದಿನ ಇರುತ್ತೆ. ಇನ್ನೂ ಯಾರೆಲ್ಲ ಬಂದಿಲ್ಲ, ಸೊ ಅವರೆಲ್ಲ ಆದಷ್ಟು ಬೇಗ ಬನ್ನಿ ಟೆಕ್ ಸಮಿಟ್ಗೆ. ನಿಮ್ಗೆ ಗೊತ್ತಾಗುವಂತಹ ಅಥವಾ ಯೂಸ್ಫುಲ್ ಆಗುವಂತಹ ಒಂದಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಬೇರೆ ಬೇರೆ ಇನೋವೇಷನ್ಸ್ ಅಥವಾ ಟೆಕ್ನಾಲಜಿ ಬಗ್ಗೆ ಒಂದಷ್ಟು ಐಡಿಯಾಸ್ನ ತಮ್ಮಲ್ಲಿಟ್ಕೊಂಡು ಸ್ಟಾರ್ಟಪ್ ಏನೋ ಮಾಡಬೇಕು ಅಂತ ಅಂದ್ಕೊಳ್ತಿದ್ದವರು ಇಲ್ಲಿ ಬಂದು ಯಾವ ರೀತಿ ತಮ್ಮ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಯೋಚನೆ ಅಂತೂ ಖಂಡಿತ ಮಾಡಬಹುದು. ಒಂಥರ ಡಿಫ್ರೆಂಟ್ ಆಗಿದೆ, ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಒಂದಷ್ಟು ಏನೇನೋ ಮಾನ್ಯುಮೆಂಟ್ಸ್ನ ಮಾಡಿಟ್ಟಿದ್ದಾರೆ. ಒಂದು ಕಡೆ ಮುಖ ಅಂದರೆ ಮನುಷ್ಯನ ಮುಖ ಇದೆ, ಒಂದು ಕಡೆ ನಮ್ಮ ಗಂಡ ಬೇರುಂಡ ಇದೆ. ಸೊ ಇದೆಲ್ಲದ್ರ ಬಗ್ಗೆ ಒಂಚೂರು ಕ್ಲೋಸಪ್ಪಲ್ಲಿ ವಿಜುವಲ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಇಲ್ಲಿ ಏನೇನೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಈಗ ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಅಂದರೆ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ ಯೂಸ್ ಮಾಡುವಂಥ ಒಂದಷ್ಟು ಥಿಂಗ್ಸ್, ಆ ಬೋರ್ಡ್ಗಳಂತ ಏನು ಮೆನ್ಷನ್ ಮಾಡ್ತೀವಿ, ಆ ಬೋರ್ಡ್ಗಳು ಮತ್ತು ಸಿ ಡಿ, ಇವಾಗ ಸದ್ಯಕ್ಕೆ ಯೂಸೇ ಇಲ್ಲ ಆ ಸಿ ಡಿಗಳು ವಯರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಮ್ಮ ಲಾಂಛನ ಗಂಡ ಬೇರುಂಡವನ್ನು ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ, ಬೇರೆ ಬೇರೆ ಇದೆ, ನೋಡೋಣ. ನೋಡಿ ಕೀಬೋರ್ಡಲ್ಲಿರುವಂತಹ ಬಟನ್ಸು, ಜೊತೆಗೆ ಮೌಸು, ಆಮೇಲೆ ಅದೊಂದು ಬೋರ್ಡ್, ಅದಕ್ಕೆ ನನಗೆ ಏನಂತ ಹೇಳ್ತಾರೆ ಅದು ಆ್ಯಕ್ಚುಲಾಗಿ ಗೊತ್ತಿಲ್ಲ, ಬಟ್ ಕಂಪ್ಲೀಟಾಗಿ ಎಲ್ಲವೂ ಅದರಿಂದನೇ ಕೂಡಿರೋದು. ಮನುಷ್ಯನ ಮುಖನ ರೆಡಿ ಮಾಡಿದ್ದಾರೆ. ಕಾನ್ಸೆಪ್ಟ್ ಡೆಕೋರ್ ವರ್ಕ್ಸ್, ರಾಜಶೇಖರ್ ರೆಡ್ಡಿ ಅಂತೆ ಇವ್ರು ಮಾಡಿರೋದು ಅನಿಸುತ್ತೆ. ಬಹುಶಃ ಕಾನ್ಸೆಪ್ಟ್ ಅಂತ ಅಂದರೆ ರೆಡಿ ಮಾಡಿರೋದು ಅವರೇ ಇರಬಹುದು. ಸೊ ತುಂಬ ಚೆನ್ನಾಗಿದೆ ನೋಡಿ. ಕಿವಿಗೊಂದು ಪ್ಲೇಟ್ ಇಟ್ಬಿಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಕೀಬೋರ್ಡ್ಸಲ್ಲಿ ಏನೇನೆಲ್ಲ ಇರುತ್ತೆ ಐಟಮ್ಸ್ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್, ಅಷ್ಟರಿಂದನೇ ಮಾಡಿರೋವಂತಹ ಮನುಷ್ಯನ ಮುಖ ಇದು. ಅಂದರೆ ನಮ್ಮ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಮಾಡ್ತಿದೆ, ನಮ್ಮನ್ನು ಕೂಡ ಆವರಿಸ್ಕೊಬಿಟ್ಟಿದೆ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ರೋಬೋಟ್ಗಳನ್ನ ನೋಡಿದ್ದೀವಿ, ಬಟ್ ಈ ರೀತಿ ಒಂದು ಡಿಫ್ರೆಂಟ್ ರೋಬೋಟ್ ವಿತ್ ವಿಂಗ್ಸ್. ನೋಡಿ ಇಲ್ಲಿ ಸಿ ಡಿಗಳು, ಇದು ಯಾವುದೋ ಪ್ಲೇಟ್ ಯೂಸ್ ಮಾಡಿದ್ದಾರೆ, ಇದು ಯಾವುದಂತ ಗೊತ್ತಿಲ್ಲ ನನಗೆ. ವಿತ್ ಹೆಲ್ಮೆಟ್, ಹಾಗೆ ವಯರ್ಸು ಅದು ಇದು ಎಲ್ಲ ಯೂಸ್ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿರುವಂತಹ ರೋಬೋಟ್. ಹೆಂಗಿದೆ ಟೆಕ್ ಸಮಿಟ್ಟು? ಇವಾಗ ಹೋಗ್ತಿರೋದಾ? ಕಾಲೇಜ್ ಸ್ಟೂಡೆಂಟ್ಸಾ? ಯಾವ ಕಾಲೇಜು? ಒಬ್ಬ ಫುಲ್ ಕಣ. ಎಲ್ಲ ಕಲ್ತ್ಕೊಳ್ಳೋ ಒಂಚೂರು ಅವನ ಹತ್ರ ಕನ್ನಡ. ಅಲ್ಲ ಹಲೋ, ಕನ್ನಡ ಅಲ್ಲ ಕಣೋ, ಇಂಗ್ಲೀಷ್. ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಚಿನ್ನ, ಸೂಪರ್. ಏನ್ ಹೆಸರು ನಿಂದು? ಏನ್ ಹೆಸರು? ಇದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇವತ್ತು ಇಡೀ ಪ್ರಪಂಚ ನಮ್ಮ ಕೈಲಿದೆ ಅಂತ ಹೇಳಿ ನಾವು ಅನ್ಕೊತೀವಿ. ಬಹುಶಃ ಇದು ಅದೇ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಮಾಡಿರೋದು. ಇವತ್ತು ಟೆಕ್ನಾಲಜಿ ಕಂಪ್ಲೀಟಾಗಿ ನಮ್ಮನ್ನು ಆವರಿಸ್ಕೊಂಡಿದೆ. ಇಡೀ ಪ್ರಪಂಚದಲ್ಲಿ ಟೆಕ್ನಾಲಜಿ ಇಲ್ಲದೆ ಏನೂ ನಡೆಯಲ್ಲ ಅನ್ನೋದನ್ನು ಈ ರೀತಿ ತೋರಿಸೋದಕ್ಕೆ ಅಂಥೇಳಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನಿಸುತ್ತೆ. ಎಸ್, ಕುದುರೆ, ಯೂನಿಕಾರ್ನ್, ಸಾರಿ ಕುದುರೆ ಅಲ್ಲ, ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ. ಮುಂದೆ ಒಂದು ಕೊಂಬು ಬಂದಿದೆಯಲ್ಲ, ಹಾಗಾಗಿ ಯೂನಿಕಾರ್ನ್ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಕಾನ್ಸೆಪ್ಟು ಅವ್ರು ಇದು ಮಾಡಿದ್ದಾರೆ ಅನ್ನೋದನ್ನು ಬಿಡಿಸಿ ಇಲ್ಲಿ ಹೇಳಿದಿದ್ರೆ ಬಹುಶಃ ಇನ್ನೂ ತುಂಬ ಜನಕ್ಕೆ ಇದು ಏನದು ಅಟ್ರ್ಯಾಕ್ಟ್ ಆಗ್ತಾ ಇತ್ತು ಅನಿಸುತ್ತೆ ಬಹುಶಃ. ಬಟ್ ಈಗಲೂ ಕೂಡ ಅಂದರೆ ಈ ಎಲೆಕ್ಟ್ರಾನಿಕ್ಸ್ ಚಿಪ್ಸು ಡಿವೈಸು ಎಲ್ಲ ಇರುತ್ತಲ್ವ, ಇದನ್ನು ಯೂಸ್ ಮಾಡ್ಕೊಂಡು ಹಿಂಗೂ ಮಾಡಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ನಾವು ಇಡೀ ಮನುಷ್ಯನ ಜೀವನದಲ್ಲಿ ನಾವು ಟೆಕ್ನಾಲಜಿನ ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ನಾವು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ನಾವು ಒಂದು ಮೊಬೈಲ್ ಇಲ್ದಲ್ಲೇ ಇರೋದಿಲ್ಲ, ಒಂದು ಲ್ಯಾಪ್ಟಾಪ್ ಇಲ್ಲದೆ ಇರೋದಿಲ್ಲ. ನಮಗೇನೇ ಬೇಕು ಅಂತ ಹೇಳಿದ್ರು ಕೂಡ ನಮಗೆ ಎಲೆಕ್ಟ್ರಾನಿಕ್ ಐಟಮ್ಸು ಈ ಥರದ್ದು ಏನಾದರೂ ಬೇಕೇ ಬೇಕು. ಐ ಮೀನ್ ಟೆಕ್ನಾಲಜಿನ ನಾವು ಡಿಪೆಂಡ್ ಆಗೇ ಇರ್ತೀವಿ. ಸೊ ಆ ಟೆಕ್ನಾಲಜಿ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಮತ್ತು ಸ್ಟಾರ್ಟಪ್ಗಳನ್ನು ಜಾಸ್ತಿ ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕದ ಹೆಮ್ಮೆನ ಜಾಸ್ತಿ ಮಾಡೋದಕ್ಕೆ ಇದೊಂದು ಅವಕಾಶ. ಸೊ ಯಾರೆಲ್ಲ ಟೆಕ್ ಸಮಿಟ್ಗೆ ಇನ್ನೂ ಬಂದಿಲ್ಲ, ಬರುವಂತಹ ಪ್ರಯತ್ನವನ್ನು ಮಾಡಿ ನಿಮಗೆ ಯೂಸ್ ಆಗುವಂತಹ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬಹುದು ನನ್ನ ಪ್ರಕಾರ. ಎಸ್, ಸದ್ಯ ನಡೀತಾ ಇರೋದು ಟೆಕ್ ಸಮಿಟ್ನ 27ನೇ ಎಡಿಷನ್. ಇದರಲ್ಲಿ 50+ ಕಂಟ್ರೀಸ್ ಎಲ್ಲ ಭಾಗಿಯಾಗಿರುವಂಥದ್ದು. ನಾನು ಆಗಲೇ ಒಂದು ಪಿಕ್ಚರ್ ಕೂಡ ತೋರಿಸಿದೆ. ಆ್ಯಂಡ್ ಇಲ್ಲಿ 5000+ ಡೆಲಿಗೇಟ್ಸ್ ಎಲ್ಲ ಭಾಗಿಯಾಗ್ತಿದ್ದಾರಂತೆ. 85+
ಸೆಷನ್ಸ್ ನಡೀತಾ ಇದೆ. ಅಂದರೆ ಸ್ಟಾರ್ಟಪ್ಗಳ ಬಗ್ಗೆ ಆಗಿರಬಹುದು ಅಥವಾ ಬೇರೆ ಬೇರೆ ಟೆಕ್ನಾಲಜಿಗಳ ಬಗ್ಗೆ ಆಗಿರಬಹುದು. 460ಕ್ಕಿಂತ ಹೆಚ್ಚು ಜನ ಸ್ಪೀಕರ್ಸ್ ಇಲ್ಲಿ ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ ಅಥವಾ ಸ್ಟಾರ್ಟಪ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಹೇಳಿ ಭಾಗಿಯಾಗ್ತಾರೆ. ಟೋಟಲ್ ಆಗಿ ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇರುವಂಥವರ ಸಂಖ್ಯೆ 700ಕ್ಕೂ ಹೆಚ್ಚು. ಜೊತೆಗೆ ಇಲ್ಲಿ ಬಿಸ್ನೆಸ್ ಅಟೆಂಡೆನ್ಸ್ ಅಂತ ಏನಿದ್ದಾರೆ 15,000ಕ್ಕೂ ಹೆಚ್ಚು ಜನ ಇಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಅನ್ಬೌಂಡ್ ಅನ್ನುವಂತಹ ಕಾನ್ಸೆಪ್ಟಲ್ಲಿ, ಅಪಾರ ಅನ್ನುವಂತಹ ಕಾನ್ಸೆಪ್ಟ್ನಲ್ಲಿ ಬೆಂಗಳೂರು ಟೆಕ್ ಸಮಿಟ್ ನಡೀತಾ ಇದೆ. 19ನೇ ತಾರೀಕಿಂದ 21ನೇ ನವೆಂಬರ್ವರೆಗೂ ಬೆಂಗಳೂರು ಅರಮನೆ ಮೈದಾನ ಅಂತ ಹೇಳೋದಕ್ಕಿಂತ ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲೇ, ಯಾಕಂತ ಹೇಳಿದ್ರೆ ಪ್ಯಾಲೇಸ್ ಪಕ್ಕದಲ್ಲೇ ಪ್ರತಿ ಬಾರಿ ಕೂಡ ಟೆಕ್ ಸಮಿಟ್ ನಡೆಯುವಂಥದ್ದು ಇದೆ ಪ್ಯಾಲೇಸ್ ಹತ್ರ. ಸೊ ನೋಡೋಣ ಈ ಬಾರಿ ಕೂಡ ಯಶಸ್ಸು ಸಿಗ್ತಿದೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ನಾವು ಬಂದಿರೋದು 10-10:30 ಹಂಗೆ. ಬಟ್ ಅಷ್ಟರಲ್ಲಾಗಲೇ ಇಷ್ಟೊಂದು ಜನ ಬಂದಿದ್ದಾರೆ. ನನ್ನ ಗಂಡ ಏನು ಗೊತ್ತಾಗ್ದಲ್ಲೇ ನಿಂತ್ಕೊಂಡು ನೋಡ್ತಿದ್ದಾರೆ. ಏನು ನೋಡ್ತಿದ್ಯಮ್ಮ? ಕಣ್ಣಾದ್ರೂ ಬಿಡಿ ಫಸ್ಟ್, ಆಮೇಲೆ ಆವಿಷ್ಕಾರ ಮಾಡಿ. ಸೊ ಹೊರಗಡೆ ಎಲ್ಲ ನೋಡ್ಕೊಂಡು ಒಳಗಡೆ ಬಂದ್ವಿ. ಒಂದಷ್ಟು ಸ್ಟಾಲ್ಗಳಲ್ಲಿ ಬರೀ ಅದು ಇದು ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಸೊ ನಾವು ಏನ್ ಮಾತಾಡ್ಬೇಕು, ಅವ್ರ ಹತ್ರ ಏನ್ ಇಂಟ್ರಾಕ್ಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಬಟ್ ಇಲ್ಲಿಗೆ ಬಂದ್ವಲ್ಲ, ಇಲ್ಲಿಗೆ ಬಂದಾದ್ಮೇಲೆ ಇಲ್ಲಿ ಫ್ಲೈಸ್ ತರ ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ನೋಡಿ, ಇಲ್ಲಿ ಭಾರತೀಯ ವಾಯುಸೇನಾ ಒಂದಷ್ಟು ಈ ಪಿಕ್ಚರ್ಸ್ ನ ನೋಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಅಂತೂ 100% ಬರುತ್ತೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ. ಸೊ ಇಲ್ಲಿಯವ್ರನ್ನೇ ಒಬ್ಬರನ್ನ ಮಾತನಾಡ್ಸೋಣ ಅನ್ನುವಂಥ ಪ್ರಯತ್ನ ಮಾಡ್ತಿದ್ದೀನಿ ನಾನು. ಸರ್ ನಮಸ್ತೆ. ಸರ್ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ತೀರಾ? ಯಾಕಂತ ಹೇಳಿದ್ರೆ ನಮಗೆ ನೋಡಿದ ತಕ್ಷಣ ನಮ್ಗೆ ಏನು ಗೊತ್ತಾಗೋದಿಲ್ಲ. ಇಲ್ಲಿ ಫ್ಲೈಸ್ ಅನ್ನೋ ತರ ಕಾಣುತ್ತೆ ಅನ್ನೋದು ಬಿಟ್ರೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಏನು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಒಂಚೂರು ಏನಾದ್ರು ಹೇಳೋದಿದ್ರೆ. ಇದು ಇಂಡಿಯನ್ ನೇವಿಗೆ ಏರ್ಕ್ರಾಫ್ಟ್. ಇದು ಅಡಿಷನಲ್ ಸೆನ್ಸರ್ಸ್ ಎಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಿದೆ. ಇದು ಕ್ಯಾಮ್ರಾ ಸಿಸ್ಟಮ್, ಲಾಂಗ್ ರೇಂಜ್ ಕ್ಯಾಮ್ರಾ ಸಿಸ್ಟಮ್. ಇದು ನೈಟ್ ವಿಷನ್ ಮೋಡ್ ಎಲ್ಲ ಇದೆ. ಇದು 60 ಕಿಲೋಮೀಟರ್ ರೇಂಜ್ ಇದೆ. ಇದು 60 ಕಿಲೋಮೀಟರ್ಸ್ ಅಲ್ಲಿ ಏನೇನ್ ಆಗ್ತದೆ ಅದೆಲ್ಲ ಕ್ಯಾಮೆರಾದಲ್ಲಿ ಕವರ್ ಆಗುತ್ತೆ. ಓಕೆ. ಇದು ಅಡಿಷನಲ್ ಸೆನ್ಸರ್. ಇದು ಲಾಂಗ್ ರೇಂಜ್ ಕ್ಯಾಮ್ರಾ, ಲಾಂಗ್ ರೇಂಜ್ ರಾಡಾರ್. ಇದು 400 ಕಿಲೋಮೀಟರ್ಸ್ ರೇಂಜ್ ಇದೆ. ಇದು ಶಿಪ್ಸ್ ಎಲ್ಲ ಅದು ಡಿಟೆಕ್ಟ್ ಮಾಡಿ, ಓಕೆ, ಏನೇನ್ ಇದೆ ಅನ್ನೋದನ್ನ ಡಿಟೆಕ್ಟ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಫೈನ್. ಸರ್ ಇದು ಆಲ್ರೆಡಿ ರೆಡಿ ಆಗಿರುವಂತದ ಏರ್ಕ್ರಾಫ್ಟ್ ಅಥವಾ ಈಗ ರೆಡಿ ಮಾಡೋದಕ್ಕೆ ಅಂತ ಹೇಳಿ ತೋರಿಸ್ತಾ ಇರುವಂತಹ ಡೆಮೋನ? ಇದು ಏರ್ಕ್ರಾಫ್ಟ್. ಇದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಇಲ್ಲಿ ವಡೋದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ. ಹಾ, ಓಕೆ ಓಕೆ. ಇದು ಏರ್ಬಸ್ ಕಂಪನಿ. This is from Airbus company, C295 aircraft. Okay. All mission systems we have developed, all the mission systems. Now these mission systems are to be installed on this aircraft, and finally it has to be tested in the marine environment. After the testing, it has to be delivered. Right now, all systems what is required for these systems are already already developed. ಆಲ್ರೆಡಿ ಇದಕ್ಕೆ ಏನೇನ್ ಬೇಕು ಎಲ್ಲ ಡೆವಲಪ್ ಮಾಡಿದಿರಿ, ಅದರದ್ದು ವರ್ಕ್ ನಡೀತಾ ಇದೆ. ಇನ್ನೇನಿದ್ರು ಡೆಮೋಗೆ ಅಂತ ಕೊಟ್ಟು ಟೆಸ್ಟಿಂಗ್ ಎಲ್ಲ ಆದ್ಮೇಲೆ ಇದು ಫಸ್ಟ್ ಇದು ಇನ್ಸ್ಟಾಲ್ ಮಾಡಬೇಕು. ಫಸ್ಟ್ ಇದೆಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಬೇಕು, ಆಮೇಲೆ ಇದು ಟೆಸ್ಟಿಂಗ್ ಆಗಬೇಕು. ಆಫ್ಟರ್ ದಟ್ ಓನ್ಲಿ ದ ಫೈನಲ್ ಇಂಡಕ್ಷನ್ ಹ್ಯಾಸ್ ಟು ಹ್ಯಾಪನ್. ಓಕೆ ಓಕೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಅರೌಂಡ್ 5 to 7 years. ಓಕೆ. So this Tata company in Tata. So the aircraft is from Airbus. Okay. In India, Tata Advanced System is going to manufacture this in India. Okay. Finally, so all sensor integration will be done by us. Testing will be done by us. Namdu DRDO, Center for Airborne Systems. Adu it is for Indian Air Force. It is for airborne surveillance. That is also for airborne surveillance for detecting the airborne targets. So it will be used by Indian Air Force. It can detect the flying targets within a range of 400 kilometers. 400 kilometer ವರೆಗೂ ಏನೇನ್ ಆಗ್ತದೆ ಎಲ್ಲ ಸೌಂಡ್ ಕಲೆಕ್ಟ್ ಮಾಡುತ್ತೆ. ಓಕೆ ಫೈನ್. Then suppose this will be flying in the border region, and when there is a fighter aircraft or somebody is approaching us, this can detect. ನಮ್ಮ ಭಾರತನ ರಕ್ಷಣೆ ಮಾಡೋದಕ್ಕೆ ಏನೇನ್ ಬೇಕೋ ಅದಕ್ಕೆ ಯೂಸ್ ಮಾಡುವಂತ ಏರ್ಕ್ರಾಫ್ಟ್ಸ್. ಓಕೆ. ನಿಮ್ಮ ಹೆಸರು? ಜೈ ಮೋಹನ್. ಥ್ಯಾಂಕ್ ಯು. ಇವತ್ತು ಇಡೀ ಪ್ರಪಂಚನ ಆವರಿಸಿಕೊಂಡಿರುವಂತದ್ದು ಅಂದ್ರೆ ಟೆಕ್ನಾಲಜಿ. ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾನೆ ಇರುತ್ತೆ, ಹೊಸ ಹೊಸ ಇನ್ವೆನ್ಷನ್ಗಳು ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಒಳಗಡೆ ಒಂದು ಶಾಪಿಗೆ ಬಂದಾದ್ಮೇಲೆ, ಅಂದ್ರೆ ಒಂದು ಸ್ಟಾಲಿಗೆ ಬಂದಾದ್ಮೇಲೆ ಇಲ್ಲೇನೋ ಡಿಫ್ರೆಂಟ್ ಆಗಿ ಕಾಣಿಸ್ತು. ಬಟ್ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಕೊಳ್ಳೋಣ. ಸರ್ ಏನಿದು? ಇದು ಕಂಟಿನ್ಯೂಸ್ ವಿಂಡ್ ಟನಲ್ ಅಂತ. ಕಂಟಿನ್ಯೂಸ್ ವಿಂಡ್ ಟನಲ್ ಅಂತ. ವಿಂಡ್ ಟನಲ್. ಓಕೆ ಓಕೆ ಓಕೆ. ಅಲ್ಲ ಇದೆ, ಸಾರಿ ನೋಡ್ಲಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಏರ್ಕ್ರಾಫ್ಟ್ಸ್ ಇರುತ್ತಲ್ಲ, ಪ್ರೊಟೋಟೈಪ್ ಮಾಡೆಲ್ಸ್, ಸ್ಕೇಲ್ ಡೌನ್ ಮಾಡೆಲ್ಸ್ ಇರ್ತವೆ. ಈ ಮಾಡೆಲ್ಸ್ ಎಲ್ಲ
ಇಲ್ಲಿ ಇದು ಚೇಂಬರ್ ಇರುತ್ತೆ. ಹಾ ಹಾ ಚೇಂಬರ್ ಅಲ್ಲಿ ಇಟ್ಟು ವಿಂಡ್ ಫ್ಲೋ ಮಾಡ್ತೇವೆ ನಾವು, ಹೈ ಸ್ಪೀಡ್ ವಿಂಡ್. ಫ್ಲೋ ಅನಾಲಿಸಿಸ್ ಎಲ್ಲ ಮಾಡ್ಲಿಕ್ಕೆ, ಏರೋಡೈನಮಿಕ್ ಶೇಪ್ಸ್ ಎಲ್ಲ ಅನಾಲಿಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ವಿಂಡ್ ಅನ್ನು. ಓಕೆ ಏರ್ಕ್ರಾಫ್ಟ್ ಯಾವುದೇ ಏರ್ಕ್ರಾಫ್ಟ್ ಮಾಡಕ್ ಮುಂಚೆ ಫಸ್ಟ್ ಅದು ಮಿನಿಯೇಚರ್ ಮಾಡೆಲ್ ಮಾಡಿ ಅನಾಲಿಸಿಸ್ ಮಾಡ್ತೇವೆ. ಓಕೆ ಫ್ಲೋ ಅನಾಲಿಸಿಸ್ ಎಲ್ಲ ಮಾಡಿ ಫೈನ್ ಟ್ಯೂನ್ ಮಾಡ್ತೇವೆ ಏರೋಡೈನಮಿಕ್ ಶೇಪ್ಸ್ ಎಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ತೇವೆ. ಒಳಗಡೆ ಬೇಕಾಗಿರೋ ಒಂದು ಸಿಸ್ಟಮ್. ಎಸ್ ಹೌದು. ಅದು ರನ್ ಆಗ್ತಾ ಇದೆ ನೋಡಿ. ಇದು ಕಂಪ್ರೆಸರ್ ಇರುತ್ತೆ, ನಮ್ದೇನು ಏರ್ ಬರುತ್ತಲ್ವಾ ಅದು ಕಂಪ್ರೆಸ್ ಮಾಡಿ ಹೈ ಸ್ಪೀಡ್ ಮಾಡಿಬಿಡುತ್ತೆ, ಹಾ 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 ಫ್ಲೋ ಆಗುತ್ತೆ ಇಲ್ಲಿ. ಇದು ಟೆಸ್ಟಿಂಗ್ ಚೇಂಬರ್ ಇಲ್ಲಿದೆ ನೋಡಿ, ಒಂದು ಮಿನಿಯೇಚರ್ ಮಾಡೆಲ್ ಮಾಡೆಲ್ ಇಟ್ಟು ಅನಾಲಿಸಿಸ್ ಮಾಡ್ತೇವೆ. ಓಕೆ ಓಕೆ ಸರ್, ಇಲ್ಲಿ 2-3 ಏರ್ಕ್ರಾಫ್ಟ್ ಇಟ್ಕೊಂಡಿದ್ದೀರಾ. CSR NAL ಅಲ್ಲಿ ಹಾ ನಾವು ಏರ್ಕ್ರಾಫ್ಟ್ಸ್ ಎಲ್ಲ ಡಿಸೈನ್ ಮಾಡ್ತೇವೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತೇವೆ. ಇದು 19 ಸೀಟರ್ ಸರಸ್ ಏರ್ಕ್ರಾಫ್ಟ್, ಬಾಡಿ ಡಿಸೈನ್ ಮಾಡುವಂತವರ ಅಥವಾ ಕಂಪ್ಲೀಟ್ ಏರ್ಕ್ರಾಫ್ಟ್ ಡಿಸೈನ್ ಮಾಡ್ತೀವಿ. ಇದು 19 ಸೀಟರ್, ಇದು 19 ಸೀಟರ್ ಇರುತ್ತೆ. ಇದೇನಾಗುತ್ತೆ, ನಮ್ಮ ಮೈನ್ ಪರ್ಪಸ್ ಏನಂತಂದ್ರೆ ಇಂಟರ್ಸಿಟಿ ಇರುತ್ತಲ್ವಾ, ಈಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಲಿಕ್ಕೆ ಫ್ಲೈಟ್ ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. 19 ಚಿಕ್ಕದು 19 ಸೀಟ್ ಇರುತ್ತೆ. ಅದಕ್ಕೆ ಮತ್ತೆ ಏನಾದ್ರು ಕಾರ್ಗೋ ಅದೆಲ್ಲ ಇರುತ್ತಲ್ಲ, ಶಾರ್ಟ್ ಡಿಸ್ಟೆನ್ಸ್ ಮೂವ್ ಮಾಡ್ಲಿಕ್ಕೆ, ಮತ್ತೆ ಏರ್ಕ್ರಾಫ್ಟ್ ಇದು ಮಿಲಿಟರಿಗೆಲ್ಲ ಯೂಸ್ ಮಾಡ್ತೀವಿ, ಅಂದ್ರೆ ಲಗೇಜ್ ಅದನ್ನೆಲ್ಲ ಮೂವ್ ಮಾಡ್ಲಿಕ್ಕೆಲ್ಲ ಯೂಸ್ ಶಾರ್ಟ್ ಡಿಸ್ಟೆನ್ಸ್. ಅದಕ್ಕೋಸ್ಕರ ಮೇನ್ಲಿ ಇದು ಉಡಾನ್ ಸ್ಕೀಮ್ ಅಂತ ಇದೆಯಲ್ಲ, ಉಡಾನ್ ಸ್ಕೀಮ್ ಅಲ್ಲಿ ಇಂಟರ್ಸಿಟಿ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ಮಾಡ್ತೀವಿ. 19 ಸೀಟ್ ಇರುತ್ತೆ. ಸರ್, ಈಗ ಆಲ್ರೆಡಿ ಇದು ಡೆವಲಪ್ ಆಗಿದೆ. ಓಕೆ, ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದೆಯಾ, ಕೆಲಸ ಮಾಡ್ತಿದೆ? ಇವಾಗ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಮಾರ್ಕ್ 2 ಅಂದ್ಬಿಟ್ಟು ಈಗ ಮತ್ತೆ ರೀಡಿಸೈನ್ ಮಾಡ್ತಿದೀವಿ. ಅದ್ರಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಎಲ್ಲ ಕಾಂಪೋಸಿಟ್ ಮಾಡ್ತಿದೀವಿ. ಈ ಫಸ್ಟ್ ಏನಿತ್ತು ಮೆಟಲ್ ಏರ್ಕ್ರಾಫ್ಟ್ ಇತ್ತು, ಅದನ್ನೆಲ್ಲ ಈಗ ಲೈಟ್ ವೈಟ್ ಕಾಂಪೋಸಿಟ್ಸ್ ಇಂಟ್ರೊಡ್ಯೂಸ್ ಮಾಡಿ. ಲೈಟ್ ವೈಟ್ ಮಾಡೋದ್ರಿಂದ ಏನ್ ಯೂಸ್? ನಮಗೆ ಏರ್ಕ್ರಾಫ್ಟ್ ಯಾವತ್ತಾಗ್ಲಿ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ವೆಯ್ಟ್ ಕಡಿಮೆ ಇದ್ದಷ್ಟು ನಮ್ಗೆ ಅಡ್ವಾಂಟೇಜ್, ಫ್ಯೂಲ್ ಎಫಿಷಿಯನ್ಸಿ ಇರುತ್ತೆ. ಯಾಕಂದ್ರೆ ಎವ್ರಿ ಗ್ರಾಮ್ ಮ್ಯಾಟರ್ಸ್ ನಮ್ಗೆ ಫ್ಲೈಯಿಂಗ್ ಆಬ್ಜೆಕ್ಟ್ ಅಲ್ಲಿ. ಹಾಗಾಗಿ ನಾವು ಬಟ್ ಅಲ್ಲಿ ನಮ್ದು ಈ ಏನಂತಾರೆ ಗುರುತ್ವಾಕರ್ಷಣ ಬಲ ಇರೋದಿಲ್ಲ, ಹಾಗಾಗಿ ಅಲ್ಲಿ ನಮ್ಗೆ ಏನಾಗುತ್ತೆ, ಅದು ಎಗೇನ್ಸ್ಟ್ ಗುರುತ್ವಾಕರ್ಷಣ ಬಲ ಎಗೇನ್ಸ್ಟ್ ಹೋಗೋದ್ರಿಂದ ನಮ್ಗೆ ವೆಯ್ಟ್ ಕಡಿಮೆ ಇರಬೇಕಾಗುತ್ತೆ. ಅದೇ ಲ್ಯಾಂಡ್ ವೆಹಿಕಲ್ಸ್ ಆದ್ರೆ ನಿಮ್ಗೆ ತೂಕ ಜಾಸ್ತಿ ಇದ್ದಷ್ಟು ಗ್ರಿಪ್ ಜಾಸ್ತಿ ಇರುತ್ತೆ. ಬಟ್ ಏರ್ಕ್ರಾಫ್ಟ್ಸ್ ಎಲ್ಲ ಹಂಗಲ್ಲ, ವೆಯ್ಟ್ ಕಡಿಮೆ ಇದ್ದಷ್ಟು ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರ ಕಡಿಮೆ ಇದ್ದಷ್ಟು ಅಡ್ವಾಂಟೇಜ್. ಅದಕ್ಕೆ ಇದು ಅನ್ಸಾ NG ಅಂದ್ಬಿಟ್ಟು, ಅನ್ಸಾ ನ್ಯೂ ಜನರೇಷನ್ ಏರ್ಕ್ರಾಫ್ಟ್ 2 ಸೀಟರ್. ಇದು ಮೈನ್ಲಿ ಬಂದ್ಬಿಟ್ಟು ಪೈಲಟ್ ಟ್ರೈನಿಂಗ್ ಯೂಸ್ ಮಾಡ್ತಾರೆ, ಪೈಲಟ್ಸ್ ನ ಟ್ರೈನ್ ಮಾಡ್ಲಿಕ್ಕೆ. ಓಕೆ ಓಕೆ, ಅದು ನಿಮ್ ಕಡೆಯಿಂದಾನೇ ತಯಾರಾಗುತ್ತೆ. ಅದ್ನ ನಮ್ಮ ಮೈನ್ ಪರ್ಪಸ್ ಬಂದ್ಬಿಟ್ಟು ಫ್ಲೈಟ್ ಟ್ರೈನಿಂಗ್ ಗೋಸ್ಕರನೇ. ಫ್ಲೈಯಿಂಗ್ ಕ್ಲಬ್ಸ್ ಇರುತ್ತಲ್ಲ, ಅವರೆಲ್ಲ ಪೈಲಟ್ ಟ್ರೈನಿಂಗ್ ಕೊಡ್ತಾರಲ್ವಾ, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಮತ್ತೆ ಅದು ಈಗ ನಾವು ಡಿಸೈನ್ ಮಾಡ್ತಿದ್ದೀವಿ 90 ಸೀಟರ್. ಇದು 19 ಸೀಟರ್ 90. ಓಕೆ, ಅದು 19, ಇದು 90. ಈಗ ನಮ್ದೇನು ಸಿವಿಲ್ ಏವಿಯೇಷನ್ ಫ್ಲೈಟ್ಸ್ ಎಲ್ಲ ಇದೆಯಲ್ಲ, ಆ ಸೈಜ್ ಇರುತ್ತೆ. ಇದು 90 ಸೀಟ್ ಇರುತ್ತೆ. ಅದು ಇನ್ನು ಈಗ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ, ಆಲ್ಮೋಸ್ಟ್ ಆಗಿದೆ. ಫ್ಯಾಬ್ರಿಕೇಶನ್ ಮಾಡಬೇಕು, ಎಲ್ಲ ಫುಲ್ ಡೆವಲಪ್ ಮಾಡಿಬಿಟ್ಟು ಅದನ್ನ ಟೆಸ್ಟಿಂಗ್ ಗೆ ಕಳಿಸಿ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ. ಟೆಕ್ನಾಲಜಿ ಟ್ರಾನ್ಸ್ಫರ್ ಏನಂತಂದ್ರೆ, ಯಾರಾದ್ರೂ ಈಗ HAL ಇದೆ ಆ ಥರ, ಇಲ್ಲಾಂದ್ರೆ ಯಾವ್ದಾದ್ರು ಸ್ಟಾರ್ಟ್ಅಪ್ಸ್ ಇರುತ್ತೆ, ನ್ಯೂ ಸ್ಟಾರ್ಟ್ಅಪ್ಸ್, ಅವ್ರಿಗೆ ಏನಾದ್ರು ಮಾಡೋ ಕೆಪಬಿಲಿಟಿ ಇದ್ರೆ ನಾವು ಟೆಕ್ನಿಕಲ್ ಸಪೋರ್ಟ್ ಮಾಡ್ತೀವಿ. IoT ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್, ಅವ್ರು ಮಾಡೋರಿತ್ತು ಅಂದ್ರೆ ನೀವು ಟೆಕ್ನಿಕಲ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ, ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ, ಇದು ಹೇಳಿದ್ರೆ 90 ಸೀಟರ್ ಅಂತ ಹೇಳಿ ತುಂಬಾ ದೊಡ್ಡದಿರುತ್ತೆ. ಸೊ ಖರ್ಚು ವೆಚ್ಚ ಎಲ್ಲ ಎಷ್ಟು ಆಗ್ಬೋದು ಸರ್? ಅದೆಲ್ಲ ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ, ಡಿಸೈನ್ ಪರ್ಪಸ್ ಅಲ್ಲಿ ಇದೆ. ನಮ್ಮೆಲ್ಲ ಫ್ಯಾಬ್ರಿಕೇಶನ್ ಆದ್ಮೇಲೆ ಒಂದು ರೌಂಡ್ ಫಿಗರ್ ಬರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಇಷ್ಟು ಬಜೆಟ್ ಅಲ್ಲಿ ಈ ತರ ಒಂದು ಫ್ಲೈಟ್ ₹1,000,000 ಇರುತ್ತೆ. ಇನ್ನು ಟೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತಲ್ವಾ, ಇಷ್ಟು ಕೋಟಿ ಅಂತ ಒಂದೇನೋ ಸಣ್ಣ ಹಿಂಟ್ ಕೊಡ್ಬೋದಾ? ಒಂದು 200 ಕೋಟಿ ಆಗ್ಬೋದು. ಓಕೆ, ಒಂದು ದೊಡ್ಡ ಫ್ಲೈಟ್ ರೆಡಿ ಆಗ್ಬೇಕು ಅಂತಂದ್ರೆ 200 ಕೋಟಿವರೆಗೂ ಆಗತ್ತೆ. ಇದೆಲ್ಲ ಇನ್ನು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ, ಟೆಸ್ಟಿಂಗ್ ಇನ್ನು ಕಳಿಸಿಲ್ಲ. ಟೆಸ್ಟಿಂಗ್ ಎಲ್ಲ ಆದ್ಮೇಲೆ 90 ಸೀಟರ್ ಬರ್ತಾ ಇದೆ. ಸೊ ಸರ್, ನಿಮ್ಮ ಹೆಸರು? ಮಂಜುನಾಥ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ರೆಡಿ ಒಂದಷ್ಟು ಏರ್ ಕ್ರಾಫ್ಟ್ ಗಳ ಬಗ್ಗೆ ಇದೆಲ್ಲ ನೋಡ್ಕೊಂಡ್ ಬಂದ್ವಿ. ಬಟ್ ಇಲ್ಲಿ ಸಣ್ಣದಾಗ ಒಂದಷ್ಟು ಎಂಜಿನ್ಸ್ ಮತ್ತೆ ಚಾರ್ಜಸ್ ಎಲ್ಲ ಕಾಣಿಸ್ತದೆ. ಸೊ ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಹೋಗೋಣ. ಸರ್, ಇಲ್ಲಿ ಟರ್ಬೋ ಚಾರ್ಜರ್ ಅಂತ ಹೇಳಿ ಮೆನ್ಷನ್ ಮಾಡಿದಿರಿ, ಏನಕ್ಕೆ ಯೂಸ್ ಆಗುತ್ತೆ, ಯಾವ ತರ ಯೂಸ್ ಆಗುತ್ತೆ? ಇದು ಟರ್ಬೋ ಚಾರ್ಜರ್ ನೀವೆಲ್ಲ ನೋಡಿರ್ಬೋದು, ಚಿಕ್ಕ ಚಿಕ್ಕ ಕಾರುಗಳಲ್ಲೆಲ್ಲ ಟರ್ಬೋ ಚಾರ್ಜರ್ ಇಂಜಿನ್ ಅಂತ ಮಾಡ್ತೀವಿ. ಅಂದ್ರೆ ಏರ್ IC ಇಂಜಿನ್ಸ್ ಅಲ್ಲಿ ಒಳಗಡೆ ಹೋಗುವಾಗ ನಾರ್ಮಲ್ ಆಗಿ ಅಟ್ಮಾಸ್ಫಿಯರ್ನ ಸಕ್ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಇಲ್ಲೇನು ಮಾಡ್ತೀವಿ, ಸ್ವಲ್ಪ ಏರ್ನ ಪ್ರೆಷರೈಸ್ ಮಾಡಿ ಅಥವಾ ಆ ಏರ್ಗೆ ಸ್ವಲ್ಪ ವೆಲಾಸಿಟಿ ಹಾಕಿ ಇನ್ಲೆಟ್ ಅಲ್ಲಿ ಪ್ರೆಷರೈಸ್ಡ್ ಆಗಿ ಕಳಿಸ್ತೀವಿ. ಪ್ರೆಷರ್ ಜಾಸ್ತಿ ಮಾಡೋದು, ನಾಟ್ ಟು ಮಚ್, ಲಿಟಲ್ ಹೈಯರ್ ಪ್ರೆಷರ್ ಅಲ್ಲಿ ಕಳಿಸ್ತೀವಿ. ಅವಾಗ ಏನಾಗುತ್ತೆ, ಇಟ್ ಗಿವ್ಸ್ ಮೋರ್ ಕಂಬಷನ್ ಚೆನ್ನಾಗುತ್ತೆ, ಸೊ ಮೋರ್ ಎಫಿಷಿಯೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇದು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರೋದು, ಈಗ ಆಲ್ರೆಡಿ ಡೆವಲಪ್ ಮಾಡಿರೋದು 1500 HP ಡೀಸೆಲ್ ಇಂಜಿನ್. It's not for any car application, it's for a diesel engine which is a higher power. ನೀವು ರೆಡಿ ಮಾಡಿಸ್ತಾ ಇದ್ದೀರಾ? ಐ ಮೀನ್ ಇದು ರೆಡಿ ಆಗಿದೆ. ಓಕೆ ಓಕೆ, it's already developed. ಓಕೆ, ಡೆವಲಪ್ ಆಗಿರುವಂತದ್ದು.
ಸರ್ ಇಲ್ಲಿ ಬಂದ್ರೆ ಎಂಜಿನ್ ಮೆಟಲ್ ಮಾಡೆಲ್ ಆಫ್ ಕಾವೇರಿ ಡೆರಿವೇಟಿವ್ ಎಂಜಿನ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತಾ ಹೋಗಿ ಸರ್. ಸೊ ಇದು 46 ಕಿಲೋಮೀಟರ್ ಫಸ್ಟ್ ಕ್ಲಾಸ್ ಇಂಜಿನ್. ಓಕೆ. ಇದು ಗ್ಯಾಸ್ ಟರ್ಬೈನ್ ಇಂಜಿನ್ಸ್ ನಾವು ಏರ್ಕ್ರಾಫ್ಟ್ ಅಪ್ಲಿಕೇಶನ್ಸ್ ಅಲ್ಲಿ, ಫೈಟರ್ ಏರ್ಕ್ರಾಫ್ಟ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದರದ್ದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಈಸ್ ಇನ್ IU ಕ್ಯಾಬ್ ಅಂತ, ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಪ್ಲಿಕೇಶನ್. ಓಕೆ. ಸ್ಟೆಲ್ತ್ ಏರ್ಕ್ರಾಫ್ಟ್ ಇರುತ್ತಲ್ವಾ, ಅದರಲ್ಲಿ ಈ ಇಂಜಿನ್ನ ಯೂಸ್ ಮಾಡ್ತೀವಿ. ಇಟ್ ಇಸ್ ಅ ಡೆರಿವೇಟಿವ್ ಆಫ್ ಕಾವೇರಿ ಇಂಜಿನ್. ಇಟ್ ಇಸ್ ಅರೌಂಡ್ 46 ಕಿಲೋಮೀಟರ್ ಫಸ್ಟ್ ಕ್ಲಾಸ್ ಇಂಜಿನ್ ಕ್ಲಾಸಲ್ಲಿ ಬರುತ್ತೆ. ಓಕೆ. ಟ್ವಿನ್ ಸ್ಪೂಲ್ ಇಂಜಿನ್ ಅಂತೀವಿ ಇದನ್ನ. ಸಾರಿ, ಟ್ವಿನ್ ಸ್ಪೂಲ್ ಇಂಜಿನ್ ಅಂದ್ರೆ Twin ಎರಡು spool, ಶಾಫ್ಟ್ okay. ಇರುತ್ತೆ, Okay, ಒಂದೊಳಗಡೆ ಒಂದು ರೊಟೇಟ್ ಆಗ್ತಾ ಇರುತ್ತೆ. ಹಾ ಹಾ. ವಿಚ್ ಇಸ್ ಅರೌಂಡ್ 15,000 RPM ಅಲ್ಲಿ ಏನು ಈ ಶಾಫ್ಟ್ ನೋಡ್ತಾ ಇದ್ರಲ್ಲ, ಇದನ್ನ ಹೈ ಪ್ರೆಷರ್ ಸ್ಪೂಲ್ ಅಂತ ಹೇಳ್ತೀವಿ, ಇದನ್ನ ಲೋ ಪ್ರೆಷರ್ ಸ್ಪೂಲ್ ಅಂತ ಹೇಳ್ತೀವಿ. ಸೊ ದಿಸ್ ರೊಟೇಟ್ಸ್ ಅಟ್ ವೆರಿ ಹೈ RPMs, in the order of 15,000 and 10,000 RPM ಅಲ್ಲಿ ರೊಟೇಟ್ ಆಗುತ್ತೆ. ಇದನ್ನ ಕೂಡ ನೀವು ಡೆವಲಪ್ ಮಾಡ್ತೀರಿ? ಇದನ್ನ ಆಲ್ರೆಡಿ ವಿ ಆರ್ ಇನ್ ದ ಫೈನಲ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಎಸ್ ಸರ್, ಇಲ್ಲಿ ಈ ಒಂದು ಟೆಕ್ ಸಮಿಟ್ ಅಲ್ಲಿ ಇದನ್ನ ಸ್ಟಾಲ್ ಹಾಕೊಂಡಿರೋ ಉದ್ದೇಶ ಏನು? ಟು ಶೋಕೇಸ್ ದ DRDO ಅಲ್ಲಿ ನಾವು ಏನೇನು ಮಾಡ್ತಾ ಇದೀವಿ, ಏನೇನು ಪ್ರಾಡಕ್ಟ್ಸ್ ಡೆವಲಪ್ ಮಾಡ್ತಾ ಇದೀವಿ ಇಂಡಿಜಿನಸ್ ಆಗಿ ಅನ್ನೋದೇ ಉದ್ದೇಶ. ಸೊ ನಮ್ಮ DRDO ಅಂಡರ್ ಅಲ್ಲಿ GTRE ವಿ ಆರ್ ಡೆವಲಪಿಂಗ್ ದಿಸ್ ಗ್ಯಾಸ್ ಟರ್ಬೈನ್ ಎಂಜಿನ್ಸ್ ಫಾರ್ ಅವರ್ ಮಿಲಿಟರಿ aircraft applications, right? So main intent is to demonstrate like this is the technologies which is being developed here. DRDO ಅಲ್ಲಿ ಟೋಟಲ್ ಆಗಿ ಏನೇನೆಲ್ಲ ಟೆಕ್ನಾಲಜಿನ ನೀವು ಇನ್ವೆಂಟ್ ಮಾಡ್ತಿದ್ದೀರಿ? Not only DRDO ಅಲ್ಲಿ we are in gas turbine research establishment. ನಮ್ಮ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಏನೇನ್ ಮಾಡ್ತಾ ಇದೀವಿ ಅನ್ನೋದನ್ನ ತೋರಿಸಲಿಕ್ಕೆ. ಸರ್, ಈಗ ಯಾರೋ ಹೊಸಬ್ರು ಬರ್ತಾರೆ, ಈಗ ಸ್ಟಾರ್ಟ್ಅಪ್ ಬಗ್ಗೆನೋ ಬೇರೆ ಏನಾದ್ರೂ ಐಡಿಯಾ ಇಟ್ಕೊಂಡಿರೋರು, ಸೊ ಇದೇನೋ ಸ್ಟಾರ್ಟ್ ಮಾಡ್ಬೇಕು, ಈ ತರ ಇನ್ವೆಂಟ್ ಮಾಡೋದಕ್ಕೆ ನಾವು ರೆಡಿ ಇದೀವಿ, ನಮ್ಗೇನೋ ಒಂದು ಜನರ ಕೊರತೆ ಇದೆಯೋ ಅಥವಾ ಟೆಕ್ನಾಲಜಿನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದ್ರದ್ದು ನಮ್ಗೆ ಐಡಿಯಾಸ್ ಇಲ್ಲ, ಸೊ ಅದನ್ನ ಟ್ರೈನ್ ಅಪ್ ಮಾಡ್ತೀರಾ ಅಂತ ಹೇಳಿ, ಆ ಟ್ರೈನ್ ಅಪ್ ನೀವು ಮಾಡ್ತೀರಾ? Train up as an initiative itself, we have a lot of initiations like defense industry academy. ಇವನ್ನೆಲ್ಲ ಆಲ್ರೆಡಿ ಒಳಗೂಡಿ ಒಂದು ಕಮಿಟೀಸ್ ಅಂತ ಮಾಡಿದ್ದಾರೆ. ಥ್ರೂ ದಟ್ ಪ್ರೋಸೆಸ್ ದೇ ಹ್ಯಾವ್ ಟು ಕಮ್, ನಾಟ್ ಡೈರೆಕ್ಟ್ಲಿ. ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಬರೋದಕ್ಕಾಗೋದಿಲ್ಲ, ಆ ಪ್ರೋಸೆಸ್ ದೇ ಕ್ಯಾನ್ ಡೆವಲಪ್ ದ ಟೆಕ್ನಾಲಜೀಸ್ ಅಲಾಂಗ್ ವಿತ್ DRDO. ಓಕೆ. ನಿಮ್ಮ ಹೆಸರು? ಶ್ರೀಕಾಂತ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಇಲ್ಲಿ TWIR ಥ್ರೋ ವಾಲ್ ಇಮೇಜಿಂಗ್ ರಾಡರ್. ಈ ರಾಡರ್ ಯೂಸ್ ಮಾಡಿಕೊಂಡು ವಾಲ್ ಹಿಂದೆ ಕೂಡ ಅಂದ್ರೆ ಮೂವ್ ಆಗ್ತಿರುವಂತಹ ಆಬ್ಜೆಕ್ಟ್ಸ್ ಆಗಿರಬಹುದು ಅಥವಾ ಹಾಗೆ ನಿಂತಿರುವಂತ ಸ್ಟಾಗ್ನೆಂಟ್ ಆಗಿ ಏನೋ ನಿಂತಿರೋ ಆಬ್ಜೆಕ್ಟ್ಸ್ ಆಗಿರಬಹುದು, ಎಲ್ಲವನ್ನ ಕೂಡ ತಿಳ್ಕೊಳ್ಬಹುದಂತೆ, ಸಸ್ಪೆಕ್ಟ್ ಮಾಡಬಹುದಂತೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಇದೇನಿದು ಕೌಂಟರ್ ಡ್ರೋನ್ ರಾಡರ್. ಇದು ಅಷ್ಟೇ ಮೂವಿಂಗ್ ವೆಹಿಕಲ್ ಸುತ್ತಮುತ್ತ ಏನೇನ್ ಆಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಸೆನ್ಸರ್ಸ್ ಅನ್ನ ಏನ್ ಅಳವಡಿಸಿರ್ತಾರೆ, ಸೊ ಆ ಮೂಲಕ ಸುತ್ತಮುತ್ತ ಏನೇನ್ ಇದೆ ಅನ್ನೋದನ್ನ ಸಿಸ್ಟಮ್ ತಿಳಿಸ್ತಾ ಹೋಗುತ್ತೆ. ಬಹುಶಃ ಇದು ಬಾಂಬ್ ಡಿಟೆಕ್ಟರ್ ಅನ್ಸುತ್ತೆ. ಕಂಪ್ಲೀಟ್ ಆಗಿ ಐಡಿಯಾ ಇಲ್ಲ ನಮ್ಗಿಲ್ಲಿ, ಯಾರೋ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಇಲ್ಲ, ಹಾಗಾಗಿ ನಾವೇ ಒಂದಷ್ಟು ಗೊತ್ತಾಗಿದ್ದೇನಿತ್ತು ಆ ಡೀಟೇಲ್ಸ್ ನ ಕೊಟ್ಟಿದೀವಿ, ಯಾರು ಬೈಕೋಬೇಡಿ. ಸದ್ಯ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಡ್ರೋನ್ ಕಡೆ ಬಂದಿದೀವಿ. ಸೊ ಈ ಡ್ರೋನ್ ಬಗ್ಗೆ ಒಂಚೂರು ತಿಳ್ಕೊಳ್ತಾ ಹೋಗೋಣ ಡೀಟೇಲ್ಸ್. ಸರ್, ಇದ್ರ ಬಗ್ಗೆ ಹೇಳಿ. Yeah, so what we are doing, CDAC is a premier institute, right, under the government of India, and we are having a fund from the MIT, the government of India. What we have a separate division, and one of the division we have is a drone department. Okay. So what we are building, ಇದೊಂದೇ ಅಲ್ಲ, ಇದು one of the division. yes, one of the division. We have a IoT division, we have a drone department, we have a quantum, we have a cyber security, we have a AIML, we have a HPC. All the department we have here. ಇಷ್ಟಿದೆ, ಇಷ್ಟು ಮಧ್ಯ Yes. ಇದೊಂದು. Yes, so this is one department we started with the drone only. What we are building is, we have built indigenous drone based on the client requirement. So suppose you are the client, you want suppose you have a farm and you want to do some detect some disease on the plants, or you want to spray the pesticides on the plant. So what you can do is, you can tell us the requirement, this is our requirement. So based on that, we will build it. So this drone is specially built for the smart agriculture. Okay. What we are doing is, this is a drone which have a 6 wings, right? So and payload is attached here, right? And now the thing is that this is indigenously built. So what is indigenously inside that? So we have used our own board. We make our own board, which is called the Indus board. Indus board. Yeah, Yes. we can interface this Indus board to drone and how to control it now. Suppose sensors are there, all the things. So you need some controller. So the option is that you can go outside, purchase the controller and attach to this board, or we build our own controller. This is our own controller. So we can attach this controller to this board backside, right, like this, and we fit it here. And several sensors where whatever you need,
it's fine. And now the thing is that suppose you have a joystick with you, you can control with your joystick this drone. ರಿಮೋಟೇ ಬೇಕಂತಿಲ್ಲ, ಜಾಯ್ಸ್ಟಿಕ್ ಅಲ್ಲಿ ಕಂಟ್ರೋಲ್ Joystick, if ಮಾಡಬಹುದು. you have a mobile, we have an Android application also, you can use it. ಏನ್ರಲ್ಲಿ ಬೇಕು ಕಂಟ್ರೋಲ್ ಮಾಡ್ಕೋಬಹುದು. ಜಾಯ್ಸ್ಟಿಕ್ ಬೇಕಾ ಅಥವಾ ಕಂಟ್ರೋಲರ್ ರೆಡಿ ಮಾಡ್ಕೊಡ್ತಾರೆ, ಅಥವಾ ಮೊಬೈಲ್ ಅಲ್ಲೂ ಕಂಟ್ರೋಲ್ ಮಾಡ್ಕೋಬಹುದು. ನಮಗೆ ಕಸ್ಟಮೈಸ್ ಬೇಕು ಅಂತ ಹೇಳಿದ್ರೆ ನಾವೇನೋ ದೊಡ್ಡದೇನೋ ಫಾರ್ಮ್ ಏನೋ ನಡೆಸ್ತಾ ಇದೀವಿ, ಅಲ್ಲಿ ಪೆಸ್ಟಿಸೈಡ್ಸ್ ಹಾಕೋದಕ್ಕೆ, ಔಷಧಿ ಸಿಂಪಡಣೆ ಮಾಡೋದಕ್ಕೆ ಅಂತ ಹೇಳಿ ಏನಾದ್ರೂ ಡ್ರೋನ್ ಬೇಕಾ, ಅದಕ್ಕೆ ಅವ್ರ ಹತ್ರ ಮುಂಚೆನೆ ಹೇಳಿದ್ರೆ ಅವ್ರು ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಕಸ್ಟಮೈಸ್ ಡ್ರೋನ್ ನ ರೆಡಿ ಮಾಡ್ಕೊಡ್ತಾರೆ. Correct. ಥ್ಯಾಂಕ್ ಯು ಸೋ ಮಚ್. Thank you very much. My name is Vishal Rathod. ಥ್ಯಾಂಕ್ ಯು. ಬರ್ತಾ ಹಂಗೆ ಸ್ಟಾಲ್ಸ್ ಅಲ್ಲಿ ನೋಡಿದ್ವಿ, ಇದೇನೋ ಡಿಫ್ರೆಂಟ್ ಆಗಿ ಕಾಣಿಸ್ತು, ಬಟ್ ಏನಂತ ಹೇಳಿ ಗೊತ್ತಾಗ್ಲಿಲ್ಲ. ಸೊ ಅವ್ರನ್ನೇ ಕೇಳ್ತಾ ಹೋಗೋಣ, ಸುಮ್ನೆ ನಾವೇನೋ ಜಡ್ಜ್ ಮಾಡೋದಕ್ಕಿಂತ. ಸರ್ ಇದೇನು ಅಂತ ಹೇಳಿ ತಿಳ್ಕೊಬೋದಾ ಅಥವಾ ತಿಳಿಸ್ಕೊಡ್ಬೋದಾ? Okay, so this one is the 30-meter telescope model. Telescope model. Model. So what happening? The Indian Institute of Astrophysics is part of the international. All together, they are building the 30-meter telescope. So you can see this one is the primary mirror, and the size of this mirror is supposed to be 30 meters. 30 meters. So what happens? The light falling on the telescope will reflect back here, and it focuses to the tertiary mirror, and if it images onto the optical system. There we will have the camera, spectrographs, polarimeters, and we will study. ಡಿಟೆಕ್ಟ್ ಮಾಡುತ್ತೆ ಅದೆಲ್ಲ ನಿಮಗೆ ಅಲ್ಲಿ ಕೂತ್ಕೊಂಡು ಸಿಸ್ಟಮ್ ಅಲ್ಲಿ ನೋಡಬಹುದು. System, correct. We can make the spectra, and so that we can observe the stars, very faint stars, very far, which are very far, and details of the galaxies like that. So the size increases, it collects more photons, right? So you will see the faint stars, very far objects, like that. So IIA also part of this, and we have the facility at Crest campus to make this. These are segmented mirrors. You cannot make 30 meters one mirror. So what happens is small mirrors will make, and they put in one mount to make a parabola kind of shape, so that it can reflect all to here. So this fabrication facility also there, and some of the actuator control and such designs are also IIA, Indian Institute of Astrophysics, based in Koramangala, is doing. ಕೋರಮಂಗಲದಲ್ಲಿ. Yes. One is the Vainubappu telescope. It is in Kavalur. It's in Tamil Nadu. It's like 2.34 meter. The primary mirror. You see that I told it is 30 meters. This is 2.34 meter. It is commissioned in 1986. So this is being regularly used for the observations of stars and galaxies. This is again ground-based telescope. This is also part of Indian Institute of Astrophysics. IIA also part of not only ground-based, it also do the space-based telescopes. You can see this one is the model IIA built. This is the Indian ultraviolet imaging telescope. This is the first astronomy telescope launched like 7-8 years ago. It is still in operation. It observes the stars and galaxies, celestial objects in ultraviolet wavelengths. It will go to, it is in low Earth orbit. And you have seen the Aditya L1, right? It's a lot of discussion in the media. So this one is visible emission line coronagraph. So what happens is this went to Lagrange point 1. It's like 1.5 million kilometers from Earth, and it observes continuously sun from there. So the idea is we cannot observe this sun from ground because of sun disk light is very strong. So and so the corona what we are seeing here, no, that is very faint. It's 1 million times faint. So you cannot see that. What you see the solar corona, when moon blocks the photospheric rays, you will see the faint corona outside. Okay. So what happens when if you want to, that is only for few minutes only we can see. So if you go to L1, continuously this instrument make the eclipse. So basically what it will do is, so you can see here there is a primary mirror. The light enters here and it reflects back light here, and optically we made the hole, like the photospheric disc size hole is made. That light it throws through this exit. Then only the coronal light it image onto the cameras. So then that way we continuously monitor the sun 24/7, and the coronal solar corona is lot of so many mysteries are present. So to reveal those mysteries, this coronagraph is designed. Yeah. Thank you. And this one is the is a model of NLST, National Large Solar Telescope. It is upcoming telescope to be installed in Meerut in Jammu Kashmir. Yes, it is in the process of approval. So this is 2-meter class telescope to observe the sun. Yeah. Sir, ನಿಮ್ಮ ಹೆಸರು?
I'm Sheshkumar Raja, Indian Institute of Astrophysics. I work as assistant professor there. ಥ್ಯಾಂಕ್ ಯು ಸೊ Thank you, sir. ಇಸ್ರೋ ಒಂದ್ ರೀತಿ ನಮ್ಮ ಹೆಮ್ಮೆ, ಒಂದ್ ರೀತಿ ಅನ್ನೋದಕ್ಕಿಂತ ಇಸ್ರೋ ನಮ್ಮ ಹೆಮ್ಮೆ. ಹೆಮ್ಮೆ ಪಡುವಂಥದ್ದು, ಭಾರತೀಯರು ಹೆಮ್ಮೆ ಪಡುವಂಥದ್ದು ಆಗಿದ್ದು ಚಂದ್ರಯಾನ 3 ಮೂಲಕ. ಸೊ ಆ ಲ್ಯಾಂಡರ್ ಮತ್ತೆ ರೋವರ್ ಅದ್ರ ಬಗ್ಗೆ ಎಲ್ಲ ನೋಡಿದೀವಿ, ಮೀಡಿಯಾದಲ್ಲೆಲ್ಲ ತಿಳ್ಕೊಂಡಿದೀರಿ. ಸೊ ಆ ಒಂದು ಪಿಕ್ಚರ್ಸ್ ನ ಹತ್ರದಿಂದ ಹೇಗ್ ಕಾಣುತ್ತೆ ಅನ್ನೋಂಥ ಒಂದಷ್ಟು ಮಾಡೆಲ್ಸ್ ನಲ್ಲಿ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಈ ಕಡೆಯಿಂದ ತಗೋ. ರೋವರ್ ಹೆಂಗಿದೆ, ರೋವರ್ ಅಲ್ಲಿಂದ ಇಳಿದು ಬಂದಂತಹ ರೋವರ್ ಈ ತರ ಚಿಕ್ಕ ಪುಟ್ಟ ಗಾತ್ರದಲ್ಲಿತ್ತು. ಅಲ್ಲಿ ಒಂದಷ್ಟು ಇನ್ವೆನ್ಷನ್ಸ್ ಬಗ್ಗೆ ತಿಳ್ಕೊಂಡ್ ಬಂದ್ವಿ. ಇಲ್ಲಿ ಯಾವ್ದೋ ಮಿಸೈಲ್ಸ್ ತರ ಕಾಣಿಸ್ತಾ ಇದೆ, ಬಟ್ ಇದೇನು ಅಂತ ಗೊತ್ತಿಲ್ಲ. ಸೊ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ಏನಿದು? So ma'am, these are this is a bell nozzle engine. Okay. You can find this in a typical launch vehicle or on a side booster on a missile. This is a L class motor. ಮಿಸೈಲ್ ಯೂಸ್ ಮಾಡೋ. ನಾವು ಸ್ಪೇಸ್ ಫೀಲ್ಡ್ಸ್ ಓಕೆ. ಸಾಲಿಡ್ ರಾಕೆಟ್ ಬೂಸ್ಟರ್ಸ್ ಮಾಡ್ತೀವಿ. ನೀವು ಚಂದ್ರಯಾನ್ ನೋಡಿರ್ತೀರಾ, ಅದ್ರ ಪಕ್ಕದಲ್ಲಿ ಬೂಸ್ಟರ್ಸ್ ಇರುತ್ತೆ. ದೋಸ್ ಆರ್ ಸಾಲಿಡ್ ಫ್ಯೂಲ್ ಬೇಸ್ಡ್ ಮೋಟರ್ಸ್. ಸೊ ಇದು ನೋಡಿದ್ರೆ ಇದು ನಾರ್ಮಲ್ ಕನ್ವೆನ್ಷನಲ್ CD ನಾಸಲ್. ಆದ್ರೆ ನಾವು ಇನ್ನೊಂದು ಇದರಲ್ಲಿ ಮಾಡಿಫಿಕೇಶನ್ ತಗೊಂಡ್ಬಂದು ಏರೋಸ್ಪೈಕ್ ನಾಸಲ್ ಅಂತ ಒಂದಿದೆ. ಸೊ ಇದು ಒಂದು ಆಲ್ಟಿಟ್ಯೂಡ್ ಹೋದಾದ್ಮೇಲೆ ಅದ್ರದ್ದು ಎಫಿಷಿಯನ್ಸಿ ಲೂಸ್ ಆಗ್ಬಿಡುತ್ತೆ. ಆದ್ರೆ ದಿಸ್ ವಿಲ್ ಮೇಕ್ ಶ್ಯೂರ್ ಕಿ ಆ ಎಫಿಷಿಯನ್ಸಿ ಹಂಗೆ ಮೇಂಟೈನ್ ಇದೆ ಅಟ್ ಅ ಹೈಯರ್ ಲೆವೆಲ್ ಆಫ್ ಆಲ್ಟಿಟ್ಯೂಡ್. ಆಮೇಲೆ ನಮ್ಮ ಹತ್ರ ವೆಕ್ಟರಿಂಗ್ ನಾಸಲ್ಸ್ ಇದೆ. ಸೊ ವೆಕ್ಟರಿಂಗ್ ಇಸ್ ಬೇಸಿಕಲಿ ಆಗ ಫ್ಲೈಟ್ ಅಲ್ಲಿ ಇರುವಾಗ ಏನಾದ್ರೂ ಮ್ಯಾನ್ಯೂರಬಿಲಿಟಿ ಚೇಂಜಸ್ ಮಾಡಕ್ಕೆ ಇದು ಯೂಸ್ ಮಾಡ್ತಾರೆ. ಸೊ ಇದು ಮತ್ತೆ ಇದು ಎರಡು HAL ಪ್ರಾಡಕ್ಟ್ಸ್. HAL ಪ್ರಾಡಕ್ಟ್ಸ್. ಓಕೆ, ನಮ್ಮದು. ಐ ಮೀನ್ ಲೈಕ್ ನಮ್ದು ಹೇಳ್ಬೋದು. ಅವ್ರಿಗೆ ನಾವು ಡಿಸೈನ್ ಮಾಡಿದೀವಿ. ಸೊ ಇದು ಬಂದು ಗ್ಯಾಸ್ ಜನರೇಟರ್. ಇದೊಂದು ಗ್ಯಾಸ್ ಜನರೇಟರ್. ಸೊ ಆ ಮಿಸೈಲ್ ಗಳು ನೋಡಿದ್ರೆ ಮದರ್ಶಿಪ್ ಇಂದ ಯಾವ್ದಾದ್ರು ಮಿಸೈಲ್ ಡ್ರಾಪ್ ಆದಾಗ ಅದರಲ್ಲಿ ಒಂದು ಇಂಜಿನ್ ಇರುತ್ತೆ, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಈ ಸಿಸ್ಟಮ್ ಯೂಸ್ ಮಾಡ್ತಾರೆ. ಇದರಲ್ಲಿ ಒಂದು ಕಾನ್ಸ್ಟೆಂಟ್ ಮಾಸ್ ಫ್ಲೋ ಅಲ್ಲಿ ಹಾಟ್ ಗ್ಯಾಸಸ್ ಆಚೆ ಬರುತ್ತೆ. ಅದು ಟರ್ಬೈನ್ ಬ್ಲೇಡ್ ನ ತಿರ್ಗಿಸುತ್ತೆ. ಆ ತಿರ್ಗಿಸ್ದಿಂದ ಮತ್ತೆ ಇದನ್ನ ಯೂಸ್ ಮಾಡಿ ಆ ತಿರ್ಗಿಸೋ ಏರ್ ಫ್ಯೂಲ್ ಮಿಕ್ಸ್ಚರ್ ನ ಅದರಿಂದ ಇಗ್ನೈಟ್ ಮಾಡ್ತಾರೆ. ಸೊ ದಟ್ ಕಮ್ಸ್ ಟು ಲೈಫ್ ಆಫ್ಟರ್ ದೀಸ್ ಟು. ಸೊ ಮತ್ತೆ ಇದು ಇಂಡಿಯನ್ ಏರ್ ಫೋರ್ಸ್ದು. ಇದ್ರ ಮೇಲೆ ನಾವು ಕೆಲಸ ನಡೀತಿದೆ. ಆಗಿದೆ, ಆದ್ರೆ ಇನ್ನೊಂದು ಚೂರು ಅಡ್ವಾನ್ಸ್ಮೆಂಟ್ಸ್ ಅಲ್ಲಿ ಇದೆ. ಅದು ಟೆಸ್ಟಿಂಗ್ ಆಗಿದೆ, ಅಡ್ವಾನ್ಸ್ಮೆಂಟ್ಸ್ ಹೋಗ್ತಿದೆ. ಮತ್ತೆ ಟೆಸ್ಟಿಂಗ್ ಆದ್ಮೇಲೆ ಅಡ್ವಾನ್ಸ್ಗೋಸ್ಕರ ಏನೋ ಮಾಡ್ತಿದಾರಂತೆ. ಸೊ ಇದು ನೀವು ನೋಡಿರ್ತೀರಾ ಏರ್ ಶೋಗಳಲ್ಲಿ. ಸೊ ಸಾರಂಗ್ ಶಕ್ತಿ ಟೀಮ್ಗೆ ಇದು ನಾವು ಕಲರ್ಡ್ ಸ್ಮೋಕ್ ಬರಕ್ಕೆ ಆಚೆಯಿಂದ ಅದಕ್ಕೆ ಡಿಸೈನ್ ಮಾಡ್ತಾ ಇದೀವಿ. ಓಕೆ, ನೀವ್ ಅಂದ್ರೆ ಎಲ್ಲದನ್ನು ಡೆವಲಪ್ ಮಾಡ್ತೀರಿ, ಡೆವಲಪ್ ಮಾಡ್ಬಿಟ್ಟು ಬೇರೆ ಇದ್ರ ನಿಮ್ ಹೆಸರು? ನನ್ನ ಹೆಸರು ಚಿತ್ರಂಜನ್ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು 2 ದಿನ ಅಂದ್ರೆ ಈಗ ಆಲ್ರೆಡಿ 1.5 ದಿನ ಮುಗ್ದೇ ಹೋಗ್ಬಿಟ್ಟಿದೆ. ಸೊ ಇನ್ನು 1.5 ದಿನ ಬಾಕಿ ಇರೋದ್ರಿಂದ 10 to 6 ನಡೀತಾ ಇರತ್ತೆ. ಪಾರ್ಕಿಂಗ್ ಏನ್ ಫೀ ಕೊಡ್ಬೇಕಾಗಿಲ್ಲ, ಪಾರ್ಕಿಂಗ್ ಫ್ರೀ ಆಗಿರುತ್ತೆ. ಆ ಒಳಗಡೆ ಬಂದು ನಿಮ್ಗೆ ಏನೇ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅಥವಾ ಸ್ಟಾರ್ಟ್ಅಪ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಾ, ಅಥವಾ ಸೆಮಿನಾರ್ ಅಟೆಂಡ್ ಮಾಡಬೇಕಾ, ಯಾವ್ದು ಬೇಕಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ನೀವು ಟೆಕ್ನಾಲಜಿ ಬಗ್ಗೆ ನಿಮ್ಮಲ್ಲಿರುವಂತಹ ಜ್ಞಾನನ ಇನ್ನೂ ಜಾಸ್ತಿ ಮಾಡ್ಕೊಳ್ಬಹುದು. ಆದಷ್ಟು ಬೇಗ ಟೆಕ್ ಸಮಿಟ್ಗೆ ಬಂದು ಏನೇನು ಇನ್ಫಾರ್ಮೇಶನ್ ಬೇಕು ಅದೆಲ್ಲಾನು ತಿಳ್ಕೊಂಡು ಹೋಗಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.